ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ಬೆಳಗಿನ ತಿಂಡಿಗೆ ಚಪಾತಿ ಮಾಡ್ಕೊತಿದ್ದೆ. ಇಲ್ಲಿ ಚಪಾತಿ ಹಿಟ್ಟು ಕೂಡ ಆಲೇ ಕಲಸಿ ಇಟ್ಟಿದ್ದೆ. ಚಪಾತಿ ಮಾಡ್ಕೊತ ಅದ್ರ ಜೊತೆಗೆ ತರಕಾರಿ ಸಾಗು ಮಾಡ್ಕೊತಿದ್ದೆ. ಈರುಳ್ಳಿ, ಟೊಮೊಟೊ, ಎಣ್ಣೆ, ಸಾಸಿವೆ ಎಲ್ಲನೂ ಹಾಕೊತ ಅದನ್ನು ಸ್ವಲ್ಪ ಚೆನ್ನಾಗಿ ಮಗ್ಸ್ತಾ ಹಾಗೆಯೇ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಥರ ತರಕಾರಿ ಹಾಕಿದ್ದೆ. ಹಸಿ ಬಟಾಣಿ ಕೂಡ ಇತ್ತು ಮನೇಲಿ, ಅದಕ್ಕೋಸ್ಕರ ಹಸಿ ಬಟಾಣಿ ಎಲ್ಲ ಹಾಕಿ ತಿಂಡಿ ಕೂಡ ರೆಡಿ ಆಯಿತು. ಮಕ್ಕಳು ಕೂಡ ಸ್ಕೂಲ್ಗೆ ಹೊರಟ್ರು. ಅಂದರೆ ನನ್ನ ದೊಡ್ಡ ಮಗ ಮಾತ್ರ ಹೊರಟ ಸ್ಕೂಲಿಗೆ, ಚಿಕ್ಕ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ಅವರಪ್ಪ ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರ್ತೀನಿ ಅಂತ ಹೋದರು. ಹಾಗೆಯೇ ತಿಂಡಿ ಕೂಡ ಎಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು ಚಪಾತಿ ಮಾತ್ರ. ಹಾಗೆ ನಮ್ಮ ಮನೆಯವರು ತಿಂಡಿ ಇನ್ನೂ ತಿಂದಿರಲಿಲ್ಲ, ಶಾಪ್ಗೆ ಹೋಗಿದ್ರು. ಮಗನ ತೋರಿಸ್ಕೊಂಬಂದು ತಿಂಡಿ ತಿಂತಿದ್ದಾರೆ. ಮಗನಿಗೆ ಟಾನಿಕ್ ಕೂಡ ಹಾಕ್ತಿದ್ದಾರೆ. ಆಗಲಿ ನಂದು ಕೂಡ ಎಲ್ಲ ಫ್ರೆಶ್ ಅಪ್ ಮುಗಿಸ್ಕೊಂಡು ಹಾಗೆಯೇ ದೇವರು ಇವತ್ತು ಸೋಮವಾರದ ವಿಡಿಯೋ ಇದು. ಹಾಗೆ ರೀತಿ ನಮ್ಮ ಮನೆ ದೇವ್ರದ್ದು ವಾರ, ನಮ್ಮ ಮನೆ ದೇವ್ರ ವಾರ ಅಲ್ವಾ, ಅದಕ್ಕೆ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತ ದೇವ್ರಿಗೆ ಚೆನ್ನಾಗಿ ಪೂಜೆ ಮಾಡ್ಕೊಳಂತ ಚೆನ್ನಾಗಿ ಪೂಜೆ ಮಾಡ್ಕೊಂಡಿದ್ದೆ. ಆಗಲೇ ನಮ್ಮದು ಕೂಡ ಎಲ್ಲ ಈ ಥರ ಪೂಜೆ ಮಾಡ್ಕೊತ ನಾನು ಪ್ರತಿ ಸೋಮವಾರ ಕೂಡ ಅದು ಕಳಸ ಎಲ್ಲ ತೆಗೆದು ನೀಟಾಗೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಇದು ಮಾಡ್ಕೊತೀನಿ. ನಮ್ಮ ಮನೆಯದವ್ರ ವಾರ ಆಗಿರೋದ್ರಿಂದ ಅದಕ್ಕೋಸ್ಕರ ನಾನು ಈ ಥರ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು. ಹಾಗೆಯೇ ನಂದು ಕೂಡ ತಿಂಡಿ ಹಾಕ್ಕೊಂಡು ನಾನು ಕೂಡ ತಿಂಡಿ ತಿಂದೆ. ನಾನು ಪೂಜೆ ಮಾಡ್ತೀನಿ ಮುಂಚೆ ತಿಂಡಿ ತಿನ್ನಲ್ಲ. ಹಾಗೆ ರೀತಿ ಮಧ್ಯಾಹ್ನ ಕೂಡ ಆಯಿತು. ಹಾಗೆ ಸ್ವಲ್ಪ ಚಿಟ್ಟೆಕಾಯಿ ಇತ್ತು, ಅದಕ್ಕೋಸ್ಕರ ಚಿಟ್ಟೆಕಾಯಿ ಮತ್ತು ಅವರೆಕಾಳು ಎಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡ್ಕೊತಿದ್ದೆ. ಬಸ್ಸಾರು ಮುದ್ದೆ ಕೂಡ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗಿತ್ತು. ಹಾಗೆಯೇ ಕೂಡ ನಾವು ಎಲ್ಲ ಊಟ ಮುಗಿಸ್ಕೊಂಡು ಮತ್ತು ಸಂಜೆ ಇಬ್ಬರೂ ಅಪ್ಪ ಮಗ ಒಂದು ರೀಲ್ಸ್ ಮಾಡ್ತಿದ್ರು. ರೀಲ್ಸ್ ಮಾಡ್ಕೊತ ಈ ಥರ ಮಾಡ್ಕೊಂಡು ಅವರು ಎಂಜಾಯ್ ಮಾಡ್ತಾ ಇದ್ರು.